ಯೋಗಿ ಸರ್ಕಾರ ಹಿಂದೂ ವಿರೋಧಿ ಆಗೋದಿಲ್ವಾ? ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವೈಯಕ್ತಿಕವಾಗಿ ಯೋಜನಾ ಸ್ಥಳದ ಕಚೇರಿಗೆ ಭೇಟಿ ಕೊಟ್ಟು ಮತ ಬ್ಯಾಂಕ್ ಉಳಿಸ್ಕೊಳ್ಳೋ ಯತ್ನ ಮಾಡಿದ್ದಾರೆ. ಪಾಲ್ ಸಮುದಾಯದ ಪ್ರತಿಭಟನೆ ಯಾಕೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಕಾಶಿಯ ಪುರಾತನ ಹಿಂದೂ ರುದ್ರಭೂಮಿ ಮಣಿಕರ್ಣಿಕಾ ಘಾಟ್ ಸದ್ಯ ಸುದ್ದಿಯಲ್ಲಿದೆ. ರುದ್ರಭೂಮಿಯ ಅಭಿವೃದ್ಧಿ ಯೋಜನೆ ನಡೀತಾ ಇರುವಂತಹ ನಡುವೆನೆ ಪಾಲ್ ಜನಾಂಗ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಕಾಶಿ ವಿಶ್ವನಾಥ ಕಾರಿಡಾರ್ ಕಾಮಗಾರಿಯ ಸಮಯದಲ್ಲಿ ದೇವಾಲಯ ಮತ್ತು ವಿಗ್ರಹವನ್ನ ಧ್ವಂಸ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಮಣಿಕರ್ಣಿಕಾ ತೀರ್ಥ ಕಾರಿಡಾರ್ ಅಭಿವೃದ್ಧಿ ಯೋಜನೆ ಸಂದರ್ಭದಲ್ಲೂ ಸಹ ಇದೇ ಆರೋಪ ಕೇಳಿಬಂದಿದೆ. ಜೊತೆಗೆ ರಾಜಕೀಯವೂ ಸಹ ನಡೀತಾ ಇದೆ. ಒಂದ್ ಕಡೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಅಂತ ಆರೋಪಿಸಿ ಆಪ್, ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ವಿಪಕ್ಷ ನಾಯಕರುಗಳು AI ಚಿತ್ರ, ವಿಡಿಯೋ ಬಳಸಿ ಸುಳ್ಳು ಮಾಹಿತಿ ಹಂಚುತ್ತಿದ್ದಾರೆ ಅಂತ ಬಿಜೆಪಿ ಸರ್ಕಾರದ ಆರೋಪ. ಸದ್ಯ ಮಣಿಕರ್ಣಿಕಾ ಘಾಟ್ನಲ್ಲಿ ಬುಲ್ಡೋಸರ್ ಕಾರ್ಯನಿರ್ವಹಿಸ್ತಾ ಇರೋ ಚಿತ್ರಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದು ವಿವಾದ ತೀವ್ರಗೊಂಡಿದೆ. ಆಪ್ ನಾಯಕ ಸಂಜಯ್ ಸಿಂಗ್ ಸೇರಿದಂತೆ ಹಲವು ಮಂದಿ ಯೋಗಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜಕೀಯ ಉದ್ವಿಗ್ನತೆ ಹೆಚ್ಚುತ್ತಾ ಇದ್ದಂತೆ ಯೋಗಿ ಸರ್ಕಾರದ ವಿರುದ್ಧ ಸ್ಥಳೀಯವಾಗಿ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವೈಯಕ್ತಿಕವಾಗಿ ಯೋಜನಾ ಸ್ಥಳದ ಕಚೇರಿಗೆ ಭೇಟಿ ಕೊಟ್ಟು ಮತ ಬ್ಯಾಂಕ್ ಉಳಿಸ್ಕೊಳ್ಳೋ ಯತ್ನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಥವಾ ವಿಪಕ್ಷಗಳ ಆಡಳಿತ ಇರುವಂತಹ ರಾಜ್ಯದಲ್ಲಿ ಏನೇ ಘಟನೆ ನಡೆದ್ರೂ ಅದಕ್ಕೆ ಕೋಮು ಬಣ್ಣ ಬಳಿಯುವಂತಹ ಬಿಜೆಪಿ ತಂತ್ರವನ್ನೇ ಈಗ ವಿಪಕ್ಷಗಳು ಯೋಗಿ ಸರ್ಕಾರದ ವಿರುದ್ಧ ಮರುಪ್ರಯೋಗ ಮಾಡ್ತಾ ಇದೆ. ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರೈ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ವಿಗ್ರಹಗಳನ್ನು ಧ್ವಂಸ ಮಾಡಿರೋದು ಸನಾತನ ಸಂಪ್ರದಾಯಗಳು ಮತ್ತು ಕಾಶಿಯ ಪರಂಪರೆ ಮೇಲಿನ ದಾಳಿ ಅಂತ ಹೇಳಿದ್ದಾರೆ. ಹಾಗೆಯೇ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ನಗರದ ಮೂಲ ಆಧ್ಯಾತ್ಮಿಕ ರಚನೆಯನ್ನ ನಾಶಪಡಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನೊಂದ್ ಕಡೆ ಜಿಲ್ಲಾಡಳಿತ ಅಭಿವೃದ್ಧಿ ಕಾರ್ಯದ ವೇಳೆ ಕೇವಲ ಒಂದು ಮದಿ ಅಂದ್ರೆ ವೇದಿಕೆಯನ್ನ ತೆಗೆದುಹಾಕಲಾಗಿದೆ. ಈ ವೇಳೆ ಕೆಲವು ವಿಗ್ರಹಗಳು ಬಿದ್ದಿದೆ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಯಾವುದೇ ಹಾನಿಯಾಗಿಲ್ಲ, ವಿಗ್ರಹಗಳನ್ನ ಪುನರ್ ಸ್ಥಾಪಿಸಲಾಗುವುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ವಿಗ್ರಹವನ್ನ ಸ್ಥಳದಿಂದ ತೆರವು ಮಾಡಿರೋದನ್ನ ಒಪ್ಕೊಂಡಿದ್ದಾರೆ. ಆದ್ರೆ ಎಂದಿನಂತೆ CM ಯೋಗಿ ಈ ಆರೋಪಗಳನ್ನ ತಿರಸ್ಕರಿಸಿ ಇದು ಸಂಪೂರ್ಣವಾಗಿ ಸುಳ್ಳು, ಯಾವುದೇ ದೇವಾಲಯ ಅಥವಾ ವಿಗ್ರಹಗಳನ್ನ ಕೆಡವಿಲ್ಲ ಅಂತ ಹೇಳ್ತಾರೆ. ಜೊತೆಗೆ AI ಚಿತ್ರ ಹಂಚಿದ ಆರೋಪದಲ್ಲಿ ಸಂಜಯ್ ಸಿಂಗ್ ಸೇರಿದಂತೆ ಹಲವು ಮಂದಿ ವಿರುದ್ಧ ಈಗಾಗಲೇ 8 FIR ಗಳನ್ನ ದಾಖಲಿಸಿಕೊಂಡಿದ್ದಾರೆ. ಹಾಗಾದ್ರೆ ಸ್ಥಳೀಯ ಮಾಧ್ಯಮಗಳು ಹೇಳೋದೇನು? ಸ್ಥಳೀಯ ಮಾಧ್ಯಮಗಳು ಹೇಳುವಂತೆ ಮಣಿಕರ್ಣಿಕಾದಲ್ಲಿನ ಪ್ರಮುಖ ದೇವಾಲಯಗಳಾದ ಮಸನ್ ದೇವಾಲಯ, ತಾರಕೇಶ್ವರ ದೇವಾಲಯ ಮತ್ತು ರತ್ನೇಶ್ವರ ದೇವಾಲಯಗಳು ಹಾಗೇನೆ ಉಳಿದಿದೆ. ಆದ್ರೆ ಪುನರಾಭಿವೃದ್ಧಿಯ ಭಾಗವಾಗಿ ಘಾಟ್ನ ಉದ್ದಕ್ಕೂ ಒಂದು ಮಧಿ ಅಂದ್ರೆ ವೇದಿಕೆ ಮತ್ತು ಹಲವು ಹಳೆಯ ರಚನೆಗಳನ್ನ ತೆಗೆದುಹಾಕಲಾಗಿದೆ. ಘಾಟಲ್ಲಿರುವಂತಹ ಅರ್ಚಕರು ಮಧಿ ದೇವಾಲಯವಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಹಳೆಯ ರಚನೆಗಳನ್ನ ನಾಶ ಮಾಡೋದನ್ನ ಸ್ಥಳೀಯರು ವಿರೋಧಿಸಿದ್ದಾರೆ. ವಿಗ್ರಹಗಳು ಅದರ ಮೇಲಿರೋ ಕಾರಣ ಅದು ಧಾರ್ಮಿಕ ನಂಬಿಕೆಯನ್ನು ಹೊಂದಿಕೊಂಡಿರುವಂತಹ ಸ್ಥಳ ಅಂತ ಹೇಳ್ತಾರೆ. ಕೆಲವರು ಭಾರೀ ಯಂತ್ರೋಪಕರಣಗಳ ಬಳಕೆಯ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಮಣಿಕರ್ಣಿಕಾ ಘಾಟ್ನ ಪುನರಾಭಿವೃದ್ಧಿಗೆ ನಮಗೆ ಯಾವುದೇ ಆಕ್ಷೇಪ ಇಲ್ಲ, ಆದ್ರೆ ಪಾರಂಪರಿಕ ರಚನೆಯ ಧ್ವಂಸದ ವೇಳೆ ಹೆಚ್ಚು ಸೂಕ್ಷ್ಮವಾಗಿರ್ಬೇಕಾಗಿತ್ತು. ಬುಲ್ಡೋಸರ್ ಮೂಲಕ ಅನಗತ್ಯವಾಗಿ ಹಾನಿಯನ್ನ ಉಂಟು ಮಾಡಲಾಗಿದೆ ಅಂತ ಹೇಳ್ತಾರೆ ಅರ್ಚಕರಾದ ನಿಮಿಷ್ ದ್ವಿವೇದಿ ಮತ್ತು ದೀಪಕ್ ಆಚಾರ್ಯ. ಹಾಗಾದ್ರೆ ಅಭಿವೃದ್ಧಿ ಯಾಕಾಗಿ ಅನಿವಾರ್ಯ ಆದ? ಈ ನಡುವೆ ಹೊಸ ನಿರ್ಮಾಣ, ಅಭಿವೃದ್ಧಿ ಯಾಕಾಗಿ ಅನ್ನೋ ಪ್ರಶ್ನೆ ಹುಟ್ಟಿದೆ. ವಾರಣಾಸಿಯ ಮಣಿಕರ್ಣಿಕಾ ಘಾಟ್ ಬಗ್ಗೆ ಹಿಂದೂ ಧರ್ಮಗಳಲ್ಲಿ ಒಂದು ಗಾಢವಾದ ನಂಬಿಕೆಗಳಿದೆ. ಇಲ್ಲಿ ಅಂತ್ಯಕ್ರಿಯೆ ನಡೆದ್ರೆ ಆತ್ಮಕ್ಕೆ ಮುಕ್ತಿ ಸಿಗತ್ತೆ, ಮೋಕ್ಷ ಸಿಗತ್ತೆ ಅನ್ನೋ ನಂಬಿಕೆಯೂ ಇದೆ. ಈ ನಂಬಿಕೆಗಳಿಂದಾಗಿ ಇಲ್ಲಿಗೆ ಶವ ಸಂಸ್ಕಾರಕ್ಕೆ ಬರುವಂತಹ ಜನರ ಸಂಖ್ಯೆಯೂ ಅಧಿಕ. ಇಲ್ಲಿ ನಿರಂತರವಾಗಿ 24 ಗಂಟೆಯೂ ಶವ ಸಂಸ್ಕಾರಗಳು ನಡೀತಾನೆ ಇರುತ್ತೆ. ಜೊತೆಗೆ ಜನದಟ್ಟಣೆ ಮತ್ತು ಅವ್ಯವಸ್ಥೆ ಸಾಮಾನ್ಯ. ಆದ್ರೆ ಮಣಿಕರ್ಣಿಕಾ ಘಾಟ್ ಕಿರಿದಾಗಿದೆ. ಸರಿಯಾದ ಕುಡಿಯೋ ನೀರು, ವಿಶ್ರಾಂತಿ ಕೊಠಡಿ ಅಥವಾ ಶೌಚಾಲಯಗಳೂ ಇಲ್ಲ. ಅದರಲ್ಲೂ ಮಳೆಗಾಲದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ನೀರಿನ ಜೊತೆಗೆ ದಹನದ ಬೂದಿ ನೆರೆಮನೆಗಳಿಗೆ ತಲುಪತ್ತೆ. ಈ ಕಾರಣದಿಂದಾಗಿನೇ ಇದೀಗ ಅಭಿವೃದ್ಧಿ ಕಾರ್ಯವನ್ನು ನಡೆಸಲಾಗ್ತಾ ಇರೋದು. ಪುನರಾಭಿವೃದ್ಧಿ ಯೋಜನೆಯು ಆರಂಭದಲ್ಲಿ ಸುಮಾರು 3,000 ಚದರ್ ಮೀಟರ್ ವಿಸ್ತೀರ್ಣದಾಗಿತ್ತು. ಅಂತಿಮವಾಗಿ 39,350 ಚದರ್ ಮೀಟರ್ಗೆ ವಿಸ್ತರಿಸಲಾಗಿದೆ. ಇದರಿಂದಾಗಿ ಮಣಿಕರ್ಣಿಕಾ ಅತಿದೊಡ್ಡ ರುದ್ರಭೂಮಿ ಆಗಲಿದೆ. ದಹನ ಸೌಲಭ್ಯ ಇರತ್ತೆ. ಅಭಿವೃದ್ಧಿ ಬಳಿಕ ಏಕಕಾಲದಲ್ಲಿ 19 ಮೃತದೇಹಗಳನ್ನು ದಹಿಸೋಕೆ ಸಾಧ್ಯವಾಗತ್ತೆ. ಶ್ರೀಕಾಶಿ ವಿಶ್ವನಾಥ ದೇವಾಲಯ ಟ್ರಸ್ಟ್ನ ನಿಧಿಯ ಮೂಲಕ ಈ ಯೋಜನೆಯನ್ನು ನಡೆಸಲಾಗ್ತಾ ಇದೆ. ಆದ್ರೆ ಇಲ್ಲಿ ವಿಗ್ರಹ ಧ್ವಂಸ ವಿಚಾರದಲ್ಲಿ ಎದ್ದಿರೋದು ಜಾತಿ ಅಸ್ಮಿತೆ. ಹಾಗಾದ್ರೆ ಪಾಲ್ ಸಮುದಾಯದ ವಾದವೇನು?
ಅಹಲ್ಯಾಬಾಯಿ ಹೋಳ್ಕರ್ 18ನೇ ಶತಮಾನದ ಮರಾಠ ಮಾಳ್ವಾ ಸಾಮ್ರಾಜ್ಯದ ಪ್ರಸಿದ್ಧ ರಾಣಿ, ಲೋಕಮಾತಾ ಅಥವಾ ತತ್ವಜ್ಞಾನಿ ರಾಣಿ ಅಂತ ಹೆಸರುವಾಸಿ. ತಮ್ಮ ಆಡಳಿತದಲ್ಲಿ ಅಹಲ್ಯಾಬಾಯಿ ದೇಶದಾದ್ಯಂತ ನೂರಾರು ಹಿಂದೂ ದೇವಾಲಯಗಳು, ಘಾಟ್ಗಳು, ಬಾವಿ, ಕೆರೆ ಮೊದಲಾದವುಗಳ ನಿರ್ಮಾಣ, ನವೀಕರಣ ಮಾಡಿದ್ದಾರೆ. 1780ರಲ್ಲಿ ವಾರಣಾಸಿಯಲ್ಲಿರುವಂತಹ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯದ ನವೀಕರಣ ಮತ್ತು ದುರಸ್ತಿಗೆ ಗಮನಾರ್ಹ ಕೊಡುಗೆ ಕೊಟ್ಟಿದ್ದಾರೆ. ಅಹಲ್ಯಾಬಾಯಿ ಮಹಾರಾಷ್ಟ್ರದ ಅಹಮದಾಬಾದ್ ಜಿಲ್ಲೆಯ ಚೌಂಡಿ ಗ್ರಾಮದ ಪಾಟೀಲ್ ಅಂದ್ರೆ ಗ್ರಾಮ ಮುಖ್ಯಸ್ಥ ಕುಟುಂಬದಲ್ಲಿ ಜನಿಸಿದ್ದು, ಈ ಕುಟುಂಬ ಧನ್ಗರ್ ಸಮುದಾಯಕ್ಕೆ ಸೇರಿತು. ಈ ಸಮುದಾಯವನ್ನ ದೇಶದ ವಿವಿಧ ಭಾಗಗಳಲ್ಲಿ ಪಾಲ್, ಗಡರಿಯಾ, ಬಘೇಲ್ ಅಥವಾ ಕುರುಬ ಅನ್ನೋ ಹೆಸರುಗಳಿಂದ ಗುರುತಿಸಲಾಗುತ್ತೆ. ಸೊ ಈ ಪಾಲ್ ಸಮುದಾಯ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ತಮ್ಮ ಪೂಜನೀಯ ಪೂರ್ವಜರು ಅಂತಾನೆ ಪರಿಗಣಿಸಿ ಪೂಜಿಸ್ತಾರೆ. ಹೀಗಿರುವಾಗ ಮಣಿಕರ್ಣಿಕಾ ಘಾಟ್ನಲ್ಲಿ ಅಹಲ್ಯಾಬಾಯಿ ವಿಗ್ರಹ ತೆರವು ಮಾಡಿರೋದು ಪಾಲ್ ಸಮುದಾಯವನ್ನ ಕೆರಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪರಂಪರೆಯನ್ನ ಪಾಲ್ ಅಂದ್ರೆ ಗಡರಿಯಾ ಸಮುದಾಯದ ರಾಜಕೀಯ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ಒಂದು ಪ್ರಮುಖ ಐಕಾನ್ ಆಗಿಯೂ ಸಹ ಬಳಸಲಾಗ್ತಾ ಇದೆ. ವಿವಿಧ ರಾಜಕೀಯ ಪಕ್ಷಗಳು ಈ ಸಮುದಾಯದ ಮತದಾರರನ್ನ ಸೆಳೆಯೋಕೆ ಅಹಲ್ಯಾಬಾಯಿ ಕೊಡುಗೆಗಳನ್ನು ಸ್ಮರಿಸೋ ಕಾರ್ಯವನ್ನೂ ಮಾಡಿದ್ದಾರೆ. ಅದರಂತೆ ಇದೀಗ ಈವರೆಗೆ ಹಿಂದೂ ಪರ ಅಂತ ಹೇಳ್ಕೊಂಡು ಬಂದಿರುವಂತಹ ಯೋಗಿ ಸರ್ಕಾರದ ವಿರುದ್ಧವಾಗಿ ಪಾಲ್ ಸಮುದಾಯದ ಸದಸ್ಯರ ಪರವಾಗಿ ವಿಪಕ್ಷಗಳು ಸೇರಿದೆ. ಸೊ ಒಟ್ಟಾರೆಯಾಗಿ ಪಾಲ್ ಸಮುದಾಯ ಇದೀಗ ಮಣಿಕರ್ಣಿಕಾ ಘಾಟ್ನ ರಾಜಕೀಯ ವಿಷಯವಾಗಿರೋದು ನಿಜ. ಜೊತೆಗೆ ಇಂಥ ಕಾರ್ಯ ಕಾಂಗ್ರೆಸ್ ಸೇರಿದಂತೆ ಬೇರೆ ವಿಪಕ್ಷಗಳು ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ನಡೆದಿದ್ರೆ ಅದು ಎಷ್ಟು ವೇಗವಾಗಿ ಹಿಂದೂ ವಿರೋಧಿ ಚಟುವಟಿಕೆ ಅಂತ ಅನಿಸ್ಕೊಳ್ತಾ ಇತ್ತು ಅನ್ನೋ ಚಿಂತನೆಯೂ ನಡಿಬೇಕಾಗಿದೆ. ಇದೀಗ ಯೋಗಿ ಸರ್ಕಾರ ಹಿಂದೂ ವಿರೋಧಿ ಆಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನು ನಾವು ಹಾಕಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.